ಎಸ್ಎಸ್ಎಲ್ಸಿ ಮುಗಿದ ಕೂಡಲೇ ವಿದ್ಯಾರ್ಥಿಗಳು ಮುಂದೇನ್ ಮಾಡಬೇಕು ಅನ್ನೋ ಚಿಂತೆಯಲ್ಲೇ ಇರ್ತಾರೆ. ಅದರಲ್ಲೂ ಓದೋದಾದ್ರೆ ಏನು ಓದಬೇಕು, ಎಷ್ಟು ವರ್ಷ ಓದಬೇಕು, ಯಾವ ಕೋರ್ಸ್ ಮುಗಿಸಿದ್ರೆ ಕೆಲಸ ಸಿಗುತ್ತೆ ಅನ್ನೋ ಯೋಚನೆಯಲ್ಲಿ ಮುಳುಗಿರ್ತಾರೆ. ಒಂದು ಹಂತದ ವಿದ್ಯಾಭ್ಯಾಸ ಮುಗಿಸಿ ಭವಿಷ್ಯದ ಗುರಿಗೆ ಸಜ್ಜಾಗ್ತಿರೋ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳು ತನ್ನ ಆಸಕ್ತಿ ಸಾಮರ್ಥ್ಯದ ಬಗ್ಗೆ ಸೂಕ್ತ ನಿರ್ಧಾರ ತೆಗೆದುಕೊಳ್ಬೇಕು. ಅದಕ್ಕಾಗಿ ಕೆಲವು ಮಾರ್ಗದರ್ಶನಗಳನ್ನ ಪಡೆಯುವುದು ಅಗತ್ಯ. ವಿದ್ಯಾರ್ಥಿಗಳು ಮನೆಯ ಹಿರಿಯರು ಮತ್ತು ತಜ್ಞರಿಂದ ಸಹಾಯ ಪಡೆದು ಸೂಕ್ತ ನಿರ್ಧಾರ ಕೈಗೊಳ್ಳಬೇಕಾಗುತ್ತದೆ. 10ನೇ ತರಗತಿ ವಿದ್ಯಾಭ್ಯಾಸ ಮುಗಿದ ಬಳಿಕ ಏನು ಓದಬೇಕು, ಅದು ನಿಮ್ಮ ಗುರಿ ಹಾಗೂ ಸಾಧನೆಗೆ ಸಹಾಯ ಮಾಡುವುದೇ ಎಂದು ನೋಡಬೇಕು. ಅದಕ್ಕೂ ಮುನ್ನ ಸಾಧಿಸುವಂತಹ ಸಾಮರ್ಥ್ಯ ಹಾಗೂ ಏಕಾಗ್ರತೆಯ ಜ್ಞಾನವೇ ನಿಮ್ಮಲ್ಲಿದೆಯೇ ಎಂದು ನೋಡಿಕೊಳ್ಬೇಕು. ಪೋಷಕರು ಕೂಡ ಹಿತೈಷಿಗಳು ಹೇಳಿದ್ರು ಅಂತ ಯಾವುದೋ ಕೋರ್ಸ್ ತೆಗೆದುಕೊಳ್ಳುವಂತೆ ಮಕ್ಕಳ ಮೇಲೆ ಒತ್ತಡ ಹೇರಬಾರದು. ವಿದ್ಯಾರ್ಥಿಗಳು ಅಷ್ಟೇ ತಮ್ಮ ಗುರಿ ಆಸಕ್ತಿಗೆ ತಕ್ಕ ವಿಷಯ ಕೋರ್ಸ್ಗಳನ್ನು ಆಯ್ಕೆ ಮಾಡುವುದು ಉತ್ತಮ ನಿರ್ಧಾರ. ಎಸ್ಎಸ್ಎಲ್ಸಿ ಪಾಸಾದ ನಂತರ ಪಿಯುಸಿ ಅಥವಾ ಡಿಪ್ಲೊಮೊ ಐಟಿಐ ಮಾಡಬಹುದು. ಅದರಲ್ಲೂ ಯಾರಾದರೂ ಆದಷ್ಟು ಬೇಗ ತಮ್ಮ ವೃತ್ತಿ ಜೀವನ ಆರಂಭಿಸಬೇಕು ಅಂದುಕೊಂಡಿರ್ತಾರೋ ಅಂಥವರಿಗೆ ನಾವು ಒಂದಷ್ಟು ಟ್ರೆಂಡಿಂಗ್ನಲ್ಲಿರೋ ಜಾಬ್ ಓರಿಯೆಂಟೆಡ್ ಕೋರ್ಸಸ್ ಬಗ್ಗೆ ಹೇಳ್ತೀವಿ. ಆರ್ಥಿಕ ಪರಿಸ್ಥಿತಿ ಕೆಟ್ಟದಾಗಿದೆ, ಹಣಕಾಸು ಕೊರತೆ ಕಾರಣ ಯಾವುದಾದ್ರೂ ಕಡಿಮೆ ಅವಧಿಯ ಕೋರ್ಸ್ ಮಾಡಬೇಕು ಅನ್ನೋರಿಗೆ ಈ ಕೋರ್ಸ್ಗಳು ಬೆಸ್ಟ್ ಎನ್ನಬಹುದು. ಬಹುಬೇಗ ಜೀವನ ಆಧಾರವನ್ನ ಕಂಡುಕೊಳ್ಬೇಕು, ಮನೆಗೆ ಆಧಾರವಾಗಬೇಕು, ಸಹಾಯ ಮಾಡಬೇಕು ಎಂದುಕೊಳ್ಳುವ ವಿದ್ಯಾರ್ಥಿಗಳು ಈ ವಿಡಿಯೋ ನೋಡಬಹುದು. ಎಸ್ಎಸ್ಎಲ್ಸಿ ಬಳಿಕ ನೀವು ಮಾಡಬಹುದಾದ ಉತ್ತಮ ಕೋರ್ಸ್ಗಳ ಬಗ್ಗೆ ಹೇಳೋದಾದ್ರೆ, ಇತ್ತೀಚಿನ ದಿನಗಳಲ್ಲಿ ಭಾರಿ ಡಿಮ್ಯಾಂಡ್ ಇರೋ ಕೋರ್ಸ್ ಸೈಬರ್ ಸೆಕ್ಯೂರಿಟಿ. ತಾಂತ್ರಿಕ ಯುಗದಲ್ಲಿ ಈ ಕಾಲದಲ್ಲಿ ಸೈಬರ್ ಸೆಕ್ಯೂರಿಟಿ ಬಹಳ ಮುಖ್ಯ. ಸರ್ಕಾರ ಸೇರಿದಂತೆ ವಿವಿಧ ಖಾಸಗಿ ಕಂಪನಿಗಳಲ್ಲಿ ಸೈಬರ್ ಸೆಕ್ಯೂರಿಟಿ ಬಹಳ ಅಗತ್ಯ. ಹಾಗಾಗಿ ಈ ಕೋರ್ಸ್ಗೆ ಬೇಡಿಕೆ ಇದೆ. ನೀವಿದ್ರಲ್ಲಿ ಸರ್ಟಿಫಿಕೇಟ್ ಕೋರ್ಸ್ ಮಾಡಬಹುದು. ಭವಿಷ್ಯದಲ್ಲಿ ಇದರಲ್ಲಿ ಉತ್ತಮ ವೇತನ ನಿರೀಕ್ಷಿಸಬಹುದು. ಈಗ ಔಷಧ ವಿಜ್ಞಾನದ ಕ್ಷೇತ್ರಕ್ಕೂ ಹೆಚ್ಚು ಬೇಡಿಕೆ ಇದೆ. ಕೊರೋನಾ ನಂತರ ಈ ವಲಯದಲ್ಲಿ ಉದ್ಯೋಗಾವಕಾಶಗಳು ಹೆಚ್ಚಾಗ್ತಿವೆ. ಹಾಗಾಗಿ ವಿದ್ಯಾರ್ಥಿಗಳು ಎಸ್ಎಸ್ಎಲ್ಸಿ ನಂತರ ಅದರಲ್ಲೂ ಸರ್ಟಿಫಿಕೇಟ್ ಕೋರ್ಸ್ ಮಾಡಬಹುದು. ಇದು 11 ತಿಂಗಳ ಕೋರ್ಸ್ ಆಗಿದೆ. ಡಿಪ್ಲೊಮಾ ಇನ್ ಫಾರ್ಮಸಿ ಕೂಡ ಇದಾಗಿದೆ. ಆಟೋಮೊಬೈಲ್, ಹೆಲ್ತ್ ಕೇರ್, ಕೃಷಿ, ಶಿಕ್ಷಣ ಮತ್ತು ಸಾರಿಗೆ ವಲಯದಲ್ಲೂ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ಗೆ ಬಹಳ ಡಿಮ್ಯಾಂಡ್ ಇದೆ. ಹಾಗಾಗಿ ನೀವು ರೋಬೋಟಿಕ್ ಅಂಡ್ ಆಟೋಮೇಷನ್ ಅನ್ನೋ ಸರ್ಟಿಫಿಕೇಟ್ ಕೋರ್ಸ್ ಮಾಡಬಹುದು. ಡಾಟಾ ಸೈನ್ಸ್ ಕೂಡ ಬೆಸ್ಟ್ ಕೋರ್ಸ್. ಪ್ರತಿ ಉದ್ಯಮದಲ್ಲಿ ಡಾಟಾ ವಿಶ್ಲೇಷಣೆ ಅಗತ್ಯ. ಹಾಗಾಗಿ ದತ್ತಾಂಶ ವಿಜ್ಞಾನದ ವ್ಯಾಪ್ತಿ ವಿಸ್ತಾರವಾಗಿದೆ. ಆದ್ರಿಂದ ಈ ವಲಯದಲ್ಲಿ ಉದ್ಯೋಗ ಅವಕಾಶಗಳು ಹೆಚ್ಚಿವೆ. ಇದೇ ಕಾರಣಕ್ಕೆ ಹೆಚ್ಚಿನ ವಿದ್ಯಾರ್ಥಿಗಳು ಈ ಕೋರ್ಸ್ ಮಾಡ್ತಾರೆ. ಅಪ್ಡೇಟ್ ಡಾಟಾ ಸೈನ್ಸ್ ವಿತ್ ಪೈಥಾನ್ ಸರ್ಟಿಫಿಕೇಟ್ ಕೋರ್ಸ್ಗಳನ್ನ ನೀವು ಮಾಡಿ ಉತ್ತಮ ಆದಾಯ ಗಳಿಸಬಹುದು. ಮತ್ತಷ್ಟು ಇಂಟ್ರೆಸ್ಟಿಂಗ್ ಕಂಟೆಂಟ್ಗಾಗಿ ನ್ಯೂಸ್ ಫಸ್ಟ್ ಎಜುಕೇಶನ್ ಫಾಲೋ ಮಾಡಿ.